ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸುಂದರ್. ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡಿಕೊಡ್ತಿದ್ದೀವಿ. ಓಕೆಂದ್ರೆ ನಿಮಗೆ ಸೋಲಾರ್ ಬಗ್ಗೆ ಏನೇ ಟೆಕ್ನಿಕಲ್ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೈಟ್ ವಿಸಿಟ್ ಮಾಡಿಕೊಡ್ತೀವಿ ಫ್ರೀಯಾಗಿ. ಸೋಲಾರ್ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಕೊಡ್ತೀವಿ. ಅದ್ರ ಬಗ್ಗೆ ಇನ್ಕ್ಲೂಡ್ ಏನೇ ಮಾಹಿತಿ ಬೇಕಿದ್ದರೂ ನನಗೆ ಕಾಲ್ ಮಾಡ್ಬೋದು. ಓಕೆಂದ್ರೆ ನಿಮಗೆ ಸೋಲಾರ್ ಬಗ್ಗೆ ಏನೇ ಮಾಹಿತಿ ಏನೇ ಡೌಟ್ ಇರಲಿ, ಏನು ಬೇಕಾದ್ರೂ ನೀವು ಕಾಲ್ ಮಾಡಿ ಕೇಳ್ಬೋದು. ಆನ್ ಗ್ರಿಡು, ಆಫ್ ಗ್ರಿಡ್, ಹೈಬ್ರಿಡು. ಆನ್ ಗ್ರಿಡ್ಗೆ ಸಬ್ಸಿಡಿ ಇರುತ್ತೆ, ಹೈಬ್ರಿಡ್ಗೂ ಸಬ್ಸಿಡಿ ಇರುತ್ತೆ. ಆನ್ ಗ್ರಿಡ್ಗೆ ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇದ್ದರೆ ಹೈಬ್ರಿಡ್ಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ಓಕೆಂದ್ರೆ ಈಗ ಇನ್ಕ್ಲೂಡ್ ನಿಮಗೆ ಏನೇನು ಬೇಕಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮದು ಅಡ್ರೆಸ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಡು ಇಮಿಡಿಯೇಟ್ಲಿ ನಾವು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ನಿಮಗೆ ಹಾಕ್ಕೊಟ್ಬಿಟ್ಟು ಮನೆ ಮ್ಯಾಕ್ಸಿಮಮ್ 2 ಕಿಲೋವಾಟ್ ಇರಬೇಕು ಸ್ಯಾಂಕ್ಷನ್ ಲೋಡ್ ನಿಮ್ಮದು. ಕೆಲವ್ರು ಏನಪ್ಪ ಅಂದರೆ 1 ಕಿಲೋವಾಟ್ ಸ್ಯಾಂಕ್ಷನ್ ಲೋಡ್ ಇಟ್ಕೊಂಡಿರ್ತಾರೆ. ಸರ್ ಅದು ಮಾಡ್ಬೋದಾ ಅಂತ ಕೇಳ್ತಾರೆ. 1 ಕಿಲೋವಾಟ್ ಸ್ಯಾಂಕ್ಷನ್ ನೋಡಿದರೆ 1 ಕಿಲೋವಾಟ್ ಸ್ಯಾಂಕ್ಷನ್ ನೋಡಿದ್ರು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. 1 ಕಿಲೋವಾಟ್ ಸ್ಯಾಂಕ್ಷನ್ ನೋಡಿದ್ರು ಮಾಡ್ಬೋದು. ಬಟ್ ಆದರೆ ಮಿನಿಮಮ್ 2 ಕಿಲೋವಾಟ್ ಇದ್ರೇ ಇನ್ಸ್ಟಾಲೇಷನ್ ಮಾಡೋಕ್ಕಾಗೋದು. 1 ಕಿಲೋವಾಟ್ ಇದ್ದರೆ ಬೆಸ್ಕಾಮ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ 1 ಕಿಲೋವಾಟ್ ಇರೋದು ಮ್ಯಾಕ್ಸಿಮಮ್ 2 ಅಥವಾ 3 ಮಾಡ್ಕೋಬೇಕು. ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ, ಅಥವಾ ಈಗ ಕರೆಂಟ್ ಬಿಲ್ 200 ಯೂನಿಟ್ ಯೂಸ್ ಮಾಡ್ತಿದ್ದೀರೋ, 300 ಯೂನಿಟ್ ಯೂಸ್ ಮಾಡ್ತಿದ್ದೀರೋ, ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸ್ಯಾಂಕ್ಷನ್ ನೋಡಿ ಜಾಸ್ತಿ ಮಾಡ್ಕೋಬೇಕೋ ಬೇಡವಾ ಅಂತ. ಈಗ ಮಿನಿಮಮ್ ನೋಡಿ 3000 4000 ಕರೆಂಟ್ ಬಿಲ್ ಕಟ್ತಿರ್ತಾರೆ. ಅವರು 100% ಸೋಲಾರ್ ಹಾಕ್ಕೊಂಡ್ರೆ ಅವ್ರಿಗೆ ತುಂಬ ಬೆನಿಫಿಟ್ ಇದೆ. ಗೌರ್ಮೆಂಟಿಂದ ಸಬ್ಸಿಡಿ ಸಿಗ್ತಿದೆ. ಗೌರ್ಮೆಂಟಿಂದ ಬ್ಯಾಂಕಲ್ಲಿ ಕೂಡ ಲೋನ್ ಸಿಗುತ್ತೆ ನಿಮಗೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ 6 to 7% ಡೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಏನೇ ಇದ್ರೂ ಇದ್ರ ಬಗ್ಗೆ ಮಾಹಿತಿ ಬೇಕಿದ್ದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಆಲ್ರೆಡಿ ಸೋಲಾರ್ ಇನ್ಸ್ಟಾಲೇಷನ್ ಮ್ಯಾಕ್ಸಿಮಮ್ ಮಾಡ್ತಾಯಿದ್ದೀವಿ, ಮಾಡಿಕೊಡ್ತಿದ್ದೀವಿ ಬೆಸ್ಟ್ ಪ್ರೈಸಲ್ಲಿ. ನೀವು ಏನಾರು ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದ.